ಎಲ್ರಿಗೂ ಶರಣಾರ್ಥಿ. ಕೇವಲ 60 ವರ್ಷ ಅಲ್ಲ, 160 ವರ್ಷ ಅಲ್ಲ, ಸುಮಾರು 600 ವರ್ಷಗಳು, 600 ಇಯರ್ಸ್ ಇತಿಹಾಸ ಇರುವಂತಹ ನಮ್ಮ ಗಾಳಿ ಆಂಜನೇಯ ದೇವಸ್ಥಾನ ಸುಮಾರು 15ನೇ ಶತಮಾನ ಅಂದರೆ 15th ಸೆಂಚುರಿಯಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಈ ಒಂದು ಹನುಮಂತನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು. ಇಂತಹ ಐತಿಹಾಸಿಕ ಸ್ಥಳ ಇರೋದು ನಮ್ಮ ಬೆಂಗಳೂರಿನ ಮೈಸೂರು ರೋಡಲ್ಲಿ ಶ್ರೀ ಗಾಳಿ ಆಂಜನೇಯನ ದೇವಸ್ಥಾನ. ಗಾಳಿ ಅನ್ನೋದಕ್ಕೆ 2 ಅರ್ಥಗಳಿದೆ. ಒಂದು ಬಂದ್ಬಿಟ್ಟು ಇದನ್ನು ಸ್ಥಾಪನೆ ಮಾಡಿದಾಗ ಇದು ಓಪನ್ ಏರಲ್ಲಿ ಇತ್ತು, ಓಪನ್ ಸ್ಪೇಸಲ್ಲಿ ಇದ್ದಿದ್ದರಿಂದ ಇದಕ್ಕೆ ಗಾಳಿ ಆಂಜನೇಯ ಅಂತ ಕರೆದ್ರು. ಎರಡನೇದು ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿ, ಸುಭೂತ, ಪ್ರೇತ, ಪಿಶಾಚಿ, ಗಾಳಿಯನ್ನು ಹೋಗಲಾಡಿಸೋದ್ರಲ್ಲಿ ನಮ್ಮ ಹನುಮಂತ ಎತ್ತಿದ ಕೈ, ಆದ್ದರಿಂದ ಗಾಳಿ ಆಂಜನೇಯ ಅನ್ನೋ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಇನ್ನು ಪ್ರತಿ ವರ್ಷ ಶ್ರೀರಾಮನವಮಿ ಎಂದು ಅದ್ಧೂರಿಯಾದಂತಹ ಜಾತ್ರೆ 2 ರಿಂದ 3 ದಿನಗಳ ಕಾಲ ನಡೆಯುತ್ತೆ. ನೀವು ಇನ್ನು ಇರುವಂತಹ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂದರೆ ಆದಷ್ಟು ಬೇಗ ಇಲ್ಲಿಗೆ ಬನ್ನಿ, ಆ ಹನುಮಂತನ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಬನ್ನಿ ಎಲ್ಲರೂ ಹೇಳೋಣ, ಬೋಲೋ ಶ್ರೀರಾಮ ಕಿ ಜೈ.